ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟ್ರಕ್ ಒಳಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು bs6 ಈಚರ್ನ ಗಾಡಿಗಳಲ್ಲಿ ಏನು ನಾವು ಡಿಸ್ಪ್ಲೇ ನೋಡ್ತಿದ್ವಿ, ಆ ಡಿಸ್ಪ್ಲೇನ ಹೇಗೆ ಸೆಟ್ ಮಾಡ್ಕೋಬೇಕು, ನಮಗೆ ಫ್ರಂಟಲ್ಲಿ ನಮಗೆ ಕಾಣೋಂಗೆ ನಮಗೆ ಏನು ಇಂಪಾರ್ಟೆನ್ಸ್ ಅನಿಸುತ್ತೆ ಅದನ್ನ ನಾವು ಸೆಟ್ ಮಾಡ್ಕೋಬೋದು. ಅದನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಮೊದಲನೇದಾಗಿ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಇಗ್ನಿಷನ್ ಆನ್ ಮಾಡ್ಕೊಳ್ಳೋಣ. ಈಗ ನೀವು ನೋಡೋದಾದರೆ ಡಿಸ್ಪ್ಲೇನಲ್ಲಿ ನೋಡಿ ಏನೆಲ್ಲ ಸೆಟ್ ಆಗಿದೆ. ಈಗ ನಮಗೆ ಇದೆಲ್ಲ ಬೇಡ, ನಮಗೇನು ಬೇಕಾಗಿದೆ ಅದನ್ನ ಸೆಟ್ ಮಾಡ್ಕೊಳ್ಳೋದಾದರೆ ಈ ಬಟನ್ ಮೋಡ್ ಅಂತ ಇರುತ್ತೆ, ಅದನ್ನ ಮೊದಲನೇದಾಗಿ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅನ್ನೋ ಬಟನ್ ಇರುತ್ತೆ, ಈ ಬಟನ್ ಬಂದುಬಿಟ್ಟು ಕೆಳಗೆ ಮಾಡುತ್ತೆ. ಈ ಬಟನ್ ಬಂದುಬಿಟ್ಟು ಮೇಲ್ ಮಾಡುತ್ತೆ, ಮೈನಸ್. ಇದು ಮೈನಸ್ ಇರುತ್ತೆ, ಇದು ಪ್ಲಸ್ ಇರುತ್ತೆ. ಪ್ಲಸ್ ಮಾಡಿದ್ರೆ ಕೆಳಗೆ ಹೋಗುತ್ತೆ. ನಮಗೀಗ ಡಿಸ್ಪ್ಲೇಗೆ ಹೋಗಬೇಕು. ಡಿಸ್ಪ್ಲೇಗೆ ಇದು ಓಕೆ ಬಟನ್. ಈ ಲಾಸ್ಟ್ ಒಂದು ಕಾಣ್ತಿದ್ದಲ್ಲ, 4 ಟೋಟಲಾಗಿ 4 ಬಟನ್ ಇರುತ್ತೆ. ಈ 4 ಬಟನ್ಗಳಲ್ಲಿ ಈ ಲಾಸ್ಟ್ ಬಟನ್ ಬಂದುಬಿಟ್ಟು ಸೆಟ್ ಅಂತ ಇರುತ್ತೆ, ಅಂದರೆ ಓಕೆ ಅಂತ ತಿಳ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಪುನಃ ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ಡಿಸ್ಪ್ಲೇಗೆ ಬಂದಿದೆ. ಇದು ಪ್ಲಸ್ ಬಟನ್ ಚೇಂಜ್ ಮಾಡೋಕ್ಕಿರುವಂಥದ್ದು. ನೋಡಿ, ಆ್ಯಡ್ ಬ್ಲೂ ತೋರಿಸ್ತಾ ಇದೆ. ನಮಗೆ ಆ್ಯಡ್ ಬ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಡ್ ಬ್ಲೂ ಒಂಥರ ಡೀಸೆಲ್ ಥರನೇ ಒಂದು ಗೇಜ್. ಇದು ಆ್ಯಡ್ ಬ್ಲೂ ಎಷ್ಟು ಖಾಲಿಯಾಗಿದೆಯಾ, ಎಷ್ಟು ಬೇಕು, ಮುಂದೆ ಯಾವಾಗ ಹಾಕಬೇಕು ಏನು ಅಂತ ನಾವು ನೋಡೋದಾದರೆ ಈ ಆ್ಯಡ್ ಬ್ಲೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಆ್ಯಡ್ ಬ್ಲೂನ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಮೇಲೆ ಹೋಗುತ್ತೆ. ಮೇಲೆ ಬಂದುಬಿಟ್ಟು ನಿಮಗೆ ಇಂಜಿನ್ ಆಯಿಲ್ ಎಷ್ಟು ಸಪ್ಲೈ ಆಗ್ತಿದೆ ಏನು ಅಂತ ನೋಡೋದಾದರೆ ಇದಿರ್ಬೋದು. ಇಲ್ದಿದ್ರೆ ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಅಂತ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ನಾನು ಬ್ಯಾಟ್ರಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏರ್, ಅಂದರೆ ಹ್ಯಾಂಡ್ ಬ್ರೇಕ್ ಎಲ್ಲ ತೆಗಿಬೇಕಾದ್ರೆ ಏರ್ ಎಷ್ಟಿದೆ, ಗಾಡಿ ನಿಲ್ಲಿಸಿರ್ತೀವಿ, ಸಡನ್ ಹ್ಯಾಂಡ್ ಬ್ರೇಕ್ ತೆಗೆದ್ರೆ ರಿಲೀಸ್ ಆಗೋಲ್ಲ. ಹಾಗಾಗಿ ಏರ್ ಇದೆಯಾ ಇಲ್ವ ಅಂತ ಚೆಕ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ ತೆಗೆಯೋದು ಒಳ್ಳೆಯದು. ಹಾಗಾಗಿ ಹ್ಯಾಂಡ್ ಬ್ರೇಕ್ ಸೆಟ್ ಮಾಡ್ತಾ ಇದ್ದೀನಿ. ಏರ್ ಟ್ಯಾಂಕ್ದು ಗೇಜ್ ಸೆಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ತುಂಬ ಸಿಂಪಲ್ ಇದೆ, ಕಲಿತ್ರೆ ತುಂಬ ಸಿಂಪಲ್ಲೇ. ಇದು ಬಂದುಬಿಟ್ಟು ರೀಜನರೇಷನ್ದು ಇಂಪಾರ್ಟೆಂಟ್ ಇಲ್ಲ, ಯಾಕೆಂತ ರೀಜನರೇಷನ್ ಸೈಲೆನ್ಸರ್ ಫುಲ್ ಬ್ಲಾಕ್ ಆದರೆ ಇದೇ ಸಿಂಬಲ್ ಇಲ್ಲಿ ತೋರಿಸೋದ್ರಿಂದ ನಮಗೆ ಗೊತ್ತಾಗುತ್ತೆ ಯಾವಾಗ ರೀಜನರೇಷನ್ ಕೊಡಬೇಕು ಏನು ಅಂತ ಗೊತ್ತಾಗುತ್ತೆ. ಹಾಗೆ ಇದು ಇಂಪಾರ್ಟೆಂಟ್ ಇಲ್ಲ. ಏರ್ ಟ್ಯಾಂಕದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಏರ್ ಟ್ಯಾಂಕ್ ಸೆಟ್ ಇದು ನೀಟಾಗಿ ಫಿನಿಶಿಂಗ್ ಸೆಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಡ್ ಬ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಗಾಡಿ ನಿಲ್ಲಿಸ್ಬಿಟ್ಟು ಚಾರ್ಜ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ನೋಡೋದಾದರೆ ಬ್ಯಾಟ್ರಿದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏರ್ ಟ್ಯಾಂಕ್, ಇದು ಮಾಮೂಲು ಹಾಗೆ ಇರುತ್ತೆ, ಏನು ಸೆಟ್ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ತುಂಬ ಸಿಂಪಲ್ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಪ್ಲೇನಲ್ಲೇ ಇನ್ನೊಂದು ವಿಡಿಯೋ ರೀಸೆಟ್ ಮಾಡೋದು, ಟ್ರಿಪ್ ನಾವು ಹೊಡೆಯೋದಾದರೆ ರೀಸೆಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು.